ಕರ್ನಾಟಕ ಸರ್ಕಾರ ದುಡ್ಡು ತಗೊಂತೀರಿ, ಕರ್ನಾಟಕದ ಸರ್ಕಾರದ ದುಡ್ಡು ತಗೊಂತೀರ ಪೇಪರ್ ಅಡ್ವರ್ಟೈಸ್ಮೆಂಟ್. ತಾವೇ ಏನ್ ಕೊಟ್ಟವ್ರು ಅಂಬೋದು ನಿಲ್ಸೋದು ಪತ್ರಿಕೆದೆಲ್ಲ ಕೇಳ್ತೀರ. ಎಷ್ಟು ಸರಿ ಇದು? ನಮ್ಮ ತಾಲೂಕಿನ ಜನ ಎಲ್ಲ ಆಲೋಚನೆ ಮಾಡಬೇಕಾಗಿದೆ. ನನ್ನೆಲ್ಲ ಹಿರಿಯರಿಗೆ, ತಾಲೂಕಿನ ಜನ ಎಲ್ಲ ಹಿರಿಯರಿಗೆ ನಾನು ಕೈ ಮುಗಿ ಕೇಳ್ತೇನೆ. ಒಬ್ಬ ರೈತರ ಮಗನ್ನ ಇವತ್ತು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಒಬ್ಬ ಸಾಮಾನ್ಯ ಯುವಕ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಲಿಕ್ಕೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ಸಾಮಾನ್ಯ ಇವತ್ತು ರಾಜಕಾರಣದಲ್ಲಿ ಬರಬಾರ್ದು, ತಡೆ ಹಿಡಿಬೇಕು ಅಂತೇಳಿ ಇವತ್ತು ವಿರೋಧ ಪಕ್ಷದ ಜೊತೆಗೆ ಒಂದಾಗಿದ್ದಾರೆ. ಇದು ನಮ್ಮ ತಾಲೂಕಿನ ಜನರು ಎಲ್ಲರಿಗೂ ಕೈ ಮುಗಿದು ಕೇಳ್ತೇನೆ. ನಾನು ಇವತ್ತೆಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ತಾಯಿಯಂದಿರಿಗೆ, ಯುವ ಮಿತ್ರರಿಗೆ ಕೇಳ್ತೇನೆ. ಒಬ್ಬ ಸಾಮಾನ್ಯ ಯುವಕ ಇವತ್ತಿಷ್ಟು ಕಷ್ಟಪಟ್ಟು ಮೇಲೆ ಹೋಗಿದ್ದಾನೆ ಅಂದ್ರೆ ಇವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮುಂದಿನ ತೀರ್ಮಾನ ನಿಮಗೆ ಬಿಟ್ಟಿರೋದು, ನಮ್ಮ ತಾಲೂಕಿನ ಜನತೆಗೆ. ಇವತ್ತೇನು ನಾನೇನೇನು ಕೆಲಸ ಮಾಡಿದ್ದೀನಿ ಅದನ್ನು ಬಿಚ್ಚಿಡ್ತೀನಿ, ನೀವು ಬಿಚ್ಚಿಡಿ ಏನ್ ಕೆಲಸ ಮಾಡಿದ್ದೀನಿ. ಇವತ್ತು ಆಗ್ಲಿ ಚರ್ಚೆ ಬಹಿರಂಗವಾಗಿ ಈ ತಾಲೂಕಿನ ಜನಕ್ಕೂ ಗೊತ್ತಾಗುತ್ತೆ ಎಷ್ಟು ಜನರು ನನಗೆ ಸಂಪಾದನೆ ಮಾಡಿದಿರಿ, ಯಾವ್ಯಾವ ಸಮಾಜಕ್ಕೆ ಏನೇನು ಮಾಡಿದಿರಿ. ಒಂದೇ ಉದಾಹರಣೆ ಇದೆ, ಇನ್ನೂ ಬಹಳ ಉದಾಹರಣೆಗಳಿದ್ದಾವೆ. SC ST ಫಲಾನುಭವಿಗಳಿಗೆ ನಾನು ಬೋರ್ವೆಲ್ ಮಂಜೂರು ಮಾಡಿಸಿದ್ದೆ. ಅದನ್ನ SC ST ಫಲಾನುಭವಿಗಳಿಗೆ ರದ್ದು ಮಾಡ್ರಿ ಅಂತೇಳಿ ಇಲ್ಲಿ ಅಪ್ಪಲ್ಗೌಡರು ಕೊಡ್ತಾರೆ. ಅದು ರದ್ದಾಗಿಲ್ಲ. ಅವ್ರಿಗೆ ಫಲಾನುಭವಿಗಳಿಗೆ ಅವಕಾಶ ಸಿಕ್ಕಿದೆ, ಮಾಡಿಸಿದೀವಿ. ಇವತ್ತು ನೀವು ಒಂದು ಸಮಾಜಕ್ಕಾದ್ರೂ ಪರವಾಗಿದ್ದೀರ. ಇದು ಒಂದು ಉದಾಹರಣೆ ಅಷ್ಟೇ. ಇದು SC STಗಳ ಇವತ್ತೇನು ಯಾವುದೇ ಸಮುದಾಯದಿರಲಿ, ಇವತ್ತು ಇದನ್ನ ರದ್ದು ಮಾಡ್ರಿ ಅಂತ ಹೇಳಿ ನಿಮಗೆಲ್ಲ ಒಂದು ಪತ್ರ ಕೊಡ್ತೀನಿ. ಇದನ್ನ ರದ್ದು ಮಾಡ್ರಿ ಅಂತೇಳಿ ನೀವು ಕೊಡ್ತೀರಿ. ಇನ್ನ ಅನೇಕ ಸಾವಿರಾರು ಪತ್ರಗಳು ನನ್ನಲ್ಲಿದೆ. ಸಮಯ ಬರಲಿ, ನಾನೆಲ್ಲವನ್ನು ಪ್ರದರ್ಶನ ಮಾಡ್ತೀನಿ. ಇವತ್ತೇನು ಜನರ ಮುಂದೆ ಇಡುವಂತ ಕೆಲಸ ಮಾಡ್ತೀನಿ. ಜನ ತೀರ್ಮಾನ ಮಾಡಲಿ, ನಾನು ಸರಿ ಇದೀನೋ ನೀವು ಸರಿ ಇದೀನೋ, ಜನ ತೀರ್ಮಾನ ಮಾಡಲಿ. ಅದನ್ನ ಬಿಟ್ಬಿಟ್ಟು ವೇದಿಕೆ ಮೇಲೆ ಏನೋ ನೀವೇ ಮನೆಯಿಂದ ದುಡ್ಡು ಹಾಕಿ ನೀವೇ ಏನು ಬಸ್ ತಂದು ನಿಂದಿಸಿದವ್ರ ಜೊತೆ ಮಾಡಿ. ಸರ್ಕಾರ ನಮ್ದು, ಸರ್ಕಾರ ನಮ್ಮ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ. ಏನೋ ನೀವೇ ಮನೆಯಿಂದ ಏನೋ 14 ಬಸ್ಸು ನಿಮ್ಮ ಮನೆಯಿಂದ ದುಡ್ಡು ಹಾಕಿ ಏನೋ ಇವತ್ತೇನೋ ವಿದ್ಯಾರ್ಥಿಗಳಿಗೆ ಬಿಡೋ ರೀತಿಯಲ್ಲಿ ನೀವು ನೌಕರಿ ಮಾಡ್ತಾ ಇದ್ದೀರಿ. ಶಾಸಕರೇ, ತಾವು ಹಿರಿಯರಿದ್ದೀರಿ, ತಮ್ಮ ಗೌರವವನ್ನು ತಾವು ಕಳ್ಕೋಬೇಡಿ. ಅಪಾರವಾದಂತಹ ಗೌರವ ನನಗೂ ಇದೆ, ನಿಮಗೆ ಹಿರಿಯತನಕ್ಕೆ. ಆದರೆ ಈ ಒಂದು ನಿಮ್ಮ ಗೌರವವನ್ನು ನೀವೇ ಬೀದಿ ಪಾಡು ಮಾಡ್ಕೊಳ್ತಾ ಇದ್ದೀರಿ. ಇಡೀ ಮಾಧ್ಯಮದ ಮುಂದೆ ಇವತ್ತು ನಡೆದಂತ ಘಟನೆ ಇದು, ಇಡೀ ಸಾರ್ವಜನಿಕರ ಮುಂದೆ ನಡೆದಂತ ಘಟನೆ ಇದು. ಏನು ಯಾವುದೋ ರೂಮ್ನಲ್ಲಿ ಚೌಕಟ್ಟಿನಲ್ಲಿ ನಡೆದಂತ ಘಟನೆ ಅಲ್ಲ ಇದು. ಇವತ್ತೇನು ಸಾರ್ವಜನಿಕರ ಸಭೆಯಲ್ಲಿ ನಡೆದಂತ ಘಟನೆ ಇದು.